ಮುಸುಕುದಾರಿಗೆ ಯಾಕೆ ಇಷ್ಟು ಸಪೋರ್ಟ್ ಸರ್? ಅವ್ರು ಅಂತಿದ್ದಾನೆ, ಯಾಕೆ ಇಷ್ಟು ಸಪೋರ್ಟು? ಅವನ ವಿರುದ್ಧ ಯಾಕೆ ತನಿಖೆ ಆಗ್ತಿಲ್ಲ ಅಂತ? ಇಲ್ಲ, ಮುಸುಕುದಾರಿ ಇದಾನಲ್ಲ, ಅವನ್ನ ದುಡ್ಡು ಕೊಟ್ಟು ಕರ್ಕೊಂಬಂದಂಗಿದೆ, ಇನ್ನೇನೂ ಅಲ್ಲ. ಅವನಲ್ಲ ನಮ್ಗೆ ಇಂಪಾರ್ಟೆಂಟ್, ಅವನಿಂದ ಯಾರು ಮಾಡಿಸ್ತಾ ಇದ್ದಾರೆ ಇವ್ರು ಇಂಪಾರ್ಟೆಂಟ್. ಇದಕ್ಕೆ ವಿದೇಶಿದ ಹಣ ಎಲ್ಲಿಂದ ಬರ್ತಾ ಇದೆ? ಇಷ್ಟೊಂದು ಮಾಡ್ತಾ ಇದಾರಲ್ಲ, ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ಗಳು. ಒಂದು ಚಾನಲ್ ನಡೆಸ್ಬೇಕಾದ್ರೆ ಎಷ್ಟು ಕಷ್ಟ. ಇವರೆಲ್ಲ ಯೂಟ್ಯೂಬ್ಗಳು ಅದು ಇದ್ದು ನೂರಾರು ಮಾಡ್ಕೊಂಬಿಟ್ಟಿದ್ದಾರೆ. ಇದಕ್ಕೆಲ್ಲ ದುಡ್ಡು ಸ್ಪಾನ್ಸರ್ ಯಾರು? ಇದು ದೊಡ್ಡ ಷಡ್ಯಂತರ. ಈ ಧರ್ಮಸ್ಥಳದ ಒಂದು ಮಂಜುನಾಥನ್ಗೆ ಅವೇಳನ ಮಾಡಬೇಕು ಅಂತ ಹೂಡಿರುವಂಥ ದೊಡ್ಡ ಷಡ್ಯಂತ್ರ. ಅದು ಈ ಸರ್ಕಾರದಲ್ಲಿ ಆಗ್ತಾ ಇದೆ, ಕಾಂಗ್ರೆಸ್ ಸರ್ಕಾರ, ಬೇರೆ ಯಾವ ಸರ್ಕಾರದಲ್ಲಿ ಆಗಿಲ್ಲ. 20 ವರ್ಷ 25 ವರ್ಷ ಅಂತ ಹೇಳಿದ್ರೆ ಹಿಂದೆ ಜನತಾದಳ ಸರ್ಕಾರ ಇತ್ತು, BJP ಸರ್ಕಾರ ಇತ್ತು. ಈಗ ಮಾತ್ರ ಆಗ್ತಾ ಇದೆ ಅಂತಂದ್ರೆ ಇದು ಅಲ್ಲಿ ಸಿದ್ದರಾಮಯ್ಯನವರ ಸುತ್ತಮುತ್ತ ಇರ್ತಕ್ಕಂಥ ಈ ಟಿಪ್ಪು ಗ್ಯಾಂಗ್ ಏನಿದೆ ಅವರು. ಯಾಕಂದ್ರೆ ಅವನು ಬಹಳ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇರೋನು ಯಾರೋ, ಅವನ ಹೆಸರು ಸಮೀರ್. ಅವನು ಟಿಪ್ಪು ಗ್ಯಾಂಗೆ, ಈ ಸಮೀರನು ಕೂಡ ಟಿಪ್ಪು ಗ್ಯಾಂಗೆ. ಪಕ್ಕ ಇವರೆಲ್ಲ ವ್ಯವಸ್ಥಿತವಾಗಿ ಸಂಚಲನ ಮಾಡ್ತಾ ಇದ್ದಾರೆ. ಇದು ಬಯಲಾಗಬೇಕು. ಈ SIT ಏನು ಮಾಡಿದ್ದಾರೆ ಅದನ್ನು ಇಲ್ಲಿಗೆ ನಿಲ್ಲಿಸಬಾರ್ದು. ಇವರು ಯಾರು? ಇವನು ಮುಸುಕುದಾರಿ ಇದಾನ, ಅವನ ಹಿಂದೆ ಇರೋರು ಯಾರು? ಇವ್ರಿಗೆ ದುಡ್ಡು ಎಲ್ಲಿಂದ ಸಪ್ಲೈ ಆಯಿತು? ಈಗ ಮಾಡೋಕ್ಕೆ ಪ್ರೇರಣೆ ಕೊಟ್ಟವ್ರು ಯಾರು? CMಗೆ ಕನ್ವಿನ್ಸ್ ಮಾಡಿದವ್ರು ಯಾರು? ಇವೆಲ್ಲನೂ ಕೂಡ ಬಯಲಿಗೆ ಬರಬೇಕಾಗಿದೆ. ಈ ಸರ್ಕಾರಕ್ಕೆ ನಿಜಕ್ಕೂ ಈ ಕಾಳಜಿ ಇದ್ದರೆ, ಧರ್ಮದ ಬಗ್ಗೆ ಕಾಳಜಿ ಇದ್ದರೆ ಕೂಡಲೇ ಇದನ್ನು NIಗೆ ಒಪ್ಪಿಸ್ಬೇಕು. ಯಾಕಂದರೆ ವಿದೇಶಿ ಹಣ ಎಲ್ಲಿ ಬಂದಿದೆ, ಯಾರ್ಯಾರು ಕೊಟ್ಟಿದ್ದಾರೆ, ಇವರು ಈ ಥರ ಇನ್ನೆಲ್ಲೆಲ್ಲಿ ಯಾವ್ಯಾವ ದೇಶಕ್ಕೆ, ಇದೊಂದೇ ದೇವಸ್ಥಾನ ಅಲ್ಲ, ಇನ್ನೆಲ್ಲೆಲ್ಲಿ ಯಾವ್ಯಾವ ದೇವಸ್ಥಾನಕ್ಕೆ ಸ್ಕೆಚ್ ಹಾಕೊಂಡಿದ್ದಾರೆ, ಅದನ್ನು ಬಯಲಾಗಬೇಕಲ್ಲ, ಅದನ್ನು ಬಯಲಾಗಬೇಕು. ಆ ದೃಷ್ಟಿಯಿಂದ ಇದನ್ನ NIಗೆ ಒಪ್ಪಿಸಿ ತನಿಖೆ ಮಾಡಿಸ್ಬೇಕು. ನಮಗೆ ಈ ತನಿಖೆ ಇಲ್ಲೇನ್ ಮಾಡ್ತಾ ಇದ್ದಾರೆ, ಇದು ಇಲ್ಲಿಗೆ ಮುಚ್ಚೋಗ್ತೈತೆ ಅಂತ ಅನ್ಸುತ್ತೆ. ಅದಕ್ಕೆ NI ಕೊಡಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಹೋರಾಟ, ಕಾಂಗ್ರೆಸ್ ಒಬ್ಬರಿಗೆ ಮುಂದೆ ಬರ್ತಿದ್ದಾರೆ ಸಿದ್ದು ಶೆಟ್ಟಿ ಅಂತ ಅವರೇ ಹೇಳ್ತೀರಾ, ಅವರೇ SIT ರಚನೆ ಸಪೋರ್ಟ್ ಮಾಡ್ತಿದ್ದಾರೆ. ನೋಡಿ, ಷಡ್ಯಂತ್ರ ಅಂತ DK ಶಿವಕುಮಾರ್ ಅವರು ಹೇಳಿದ್ದಾರೆ, ಈಗ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಸಪೋರ್ಟ್ ಅಂತ ಹೇಳಿದ್ದಾರೆ. ಇವರೇ ಅವಾಗ ಅದೇ ಇದರಲ್ಲಿ ಇದ್ರಲ್ಲ ಕ್ಯಾಬಿನೆಟ್ ಅಲ್ಲಿ, ಅವಾಗ ಹೇಳ್ಬೇಕಾಯ್ತು ಇದು ಷಡ್ಯಂತ್ರ ಐತೆ ಅಂತೇಳಿ ಆಗ ಹೇಳ್ಬೇಕಾಯ್ತು. ಇವಾಗಲ್ಲ. ನಾವು ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡಿದ್ಮೇಲೆ ನಾವು 15 ದಿನದಿಂದ ಹೋರಾಟ ಮಾಡ್ತಾ ಇದ್ದೀರಿ. ಈಗ ಚಲೋನು ಕೂಡ ಶುರುವಾಗಿದೆ. ಇವತ್ತೂ ಕೂಡ ನಮ್ಮ ವಿಶ್ವನಾಥ್ ಅವರು ಹೋಗ್ತಾ ಇದ್ದಾರೆ, ನಮ್ಮ BJPಯ ತಂಡನೂ ಕೂಡ ಹೋಗ್ತಾ ಇದ್ದಾರೆ. ನಂದು ಚಬ್ಬಿಯಲ್ಲಿ ಒಂದು ಗ್ರಾಮೋತ್ಸವ ಇದೆ, ಗ್ರಾಮೋತ್ಸವ ಇತ್ತು. ಅಲ್ಲೊಂದು ಸ್ಕೂಲ್ಗೆ ನಾನು ₹1 ಕೋಟಿ ಹಣ ಕೊಟ್ಟಿದ್ದೆ. ಅದರ ಒಂದು ನೆನಪನ್ನಗೋಸ್ಕರ ಹೋಗ್ತಾ ಇದ್ದೀನಿ. ನಾನು ಅಧಿವೇಶನ ಮುಗಿದ್ಮೇಲೆ ನಾನು ಕೂಡ ಧರ್ಮಸ್ಥಳ ಚಲೋ ಮಾಡೇ ಮಾಡ್ತೀನಿ. ನಮಗೆ ಈ ಧರ್ಮ ಉಳಿಬೇಕು, ಬೇರೆ ಧರ್ಮದ ಬಗ್ಗೆ ನಮ್ದೇನು ಅಭ್ಯಂತರ ಇಲ್ಲ. ಆದರೆ ಹಿಂದೂಗಳನ್ನ ಒಂಥರ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಬಂದ್ಮೇಲಂತೂ ಹಿಂದೂಗಳಿಗೆ ಬಹಳ ಅವಮಾನಗಳನ್ನು ಮಾಡ್ತಾ ಇದ್ದಾರೆ. ಹಿಂದೂ ದೇವಸ್ಥಾನಗಳಿಗೆ ಅವಮಾನ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ನಮ್ಮ ಹೋರಾಟ.